ಕೂಡ ನಾವು ಕೂಡ ಭಾಗವಹಿಸ್ತೇವೆ. ಎಲ್ಲ ಇಲಾಖೆಗಳಿಂದ ಸ್ತವಚಿತ್ರಗಳನ್ನು ಭಾಗವಹಿಸ್ತೇವೆ. ಹಾಗೆಯೇ ಪ್ರೈವೇಟ್ ಸ್ಕೂಲ್ಸ್ ಆಗ್ಬೋದು, ಸರ್ಕಾರಿ ಶಾಲಾ ಕಾಲೇಜುಗಳು, ಪ್ರೌಢಶಾಲೆಗಳಿಂದ ವಿದ್ಯಾರ್ಥಿಗಳೊಂದಿಗೆ ಪ್ರತಿಯೊಂದು ಶಾಲೆಯಿಂದ ಕೂಡ ಎಲ್ಲರೂ ಬಂದು ಭಾಗವಹಿಸಬೇಕು. ಶಾಲೆಗಳಿಂದ ಆ ಒಂದು ಸಿಬ್ಬಂದಿಯ ಕರ್ತವ್ಯ ಜವಾಬ್ದಾರಿಯನ್ನು BEO ವಹಿಸ್ತಾ ಇದ್ದಾರೆ. ಕಲಾ ತಂಡಗಳು ಸುಮಾರು 15 ಕಲಾ ತಂಡಗಳು ಭಾಗವಹಿಸಬೇಕು ಅಂತ ಹೇಳಿದಾಗ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಮುನ್ರಾಜರವರು, ಅಂಬೇಡ್ಕರ್ ಅವರು ಇವತ್ತೇನು ನಾವು ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಾನು 15 ಕಲಾ ತಂಡಗಳನ್ನು ತರಿಸ್ಕೊಡ್ತೀವಿ ಅಂತೇಳಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಹಾಗೆಯೇ ನಾನು ಕೂಡ ತಾಲೂಕಿನ ಹಂತದ ಬರ್ತಕ್ಕಂಥ ಎಲ್ಲ ಕಲಾ ತಂಡಗಳಿಗೆ ಅವರಿಗೆ ಪ್ರೋತ್ಸಾಹ ಮಾಡೋದು ಪ್ರೋತ್ಸಾಹಧನ ಮತ್ತು ಪ್ರತಿ ಕಲಾ ತಂಡಕ್ಕೆ ಒಂದು ಮೂಮೆಂಟನ್ನು ಕೊಡಬೇಕು ಮತ್ತು ಬರ್ತಕ್ಕಂಥವರಿಗೆ ಸುಮಾರು 10 ರಿಂದ 15 ಸಾವಿರ ಜನಕ್ಕೆ ಮಜ್ಜಿಗೆ ಪ್ಯಾಕೆಟ್ ಕೊಡ್ತಕ್ಕಂಥದ್ದು, ಪಾನಕ ಕೊಡ್ತಕ್ಕಂಥದ್ದು, ಕೋಸಂಬರಿ ಮತ್ತು ಊಟದ ವ್ಯವಸ್ಥೆ ಇವೆಲ್ಲ ಮಾಡ್ತೀವಿ ಅಂತೇಳಿ ನಾನು ಜವಾಬ್ದಾರಿಯನ್ನು ಮಾಡಿದೆ. ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ನಗರದಲ್ಲಿ ಪಟ್ಟಿ ಕಟ್ಟೋದಾಗ್ಬೋದು, ಫ್ಲೆಕ್ಸ್ ಹಾಕೋದಾಗ್ಬೋದು, ಇವೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಕಾರ್ಯಕ್ರಮ ಬರ್ತಕ್ಕಂಥ ಅತಿಥಿಗಳಿಗೆ, ಕಲಾ ತಂಡಗಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಾಗಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇದರೊಟ್ಟಿಗೆ ಸಮಾಜ ಸೇವಕರಾಗಿರ್ತಕ್ಕಂಥ ಬಾಬು ಅವರು ಕೂಡ ನಮ್ಮ ಮಟ್ಟಕ್ಕೆ ಕೈ ಜೋಡಿಸಿ, ನಾನು ಕೂಡ ಕಲಾ ತಂಡಗಳಿಗೆ ನನ್ನ ಕಡೆಯಿಂದ ಮಟ್ಟಿಗೆ ಸೇರಿಕೊಂಡು ನನ್ನ ಕಡೆಯಿಂದ ಕೂಡ ಪ್ರೋತ್ಸಾಹವನ್ನು ಮಾಡ್ತೇನೆ ಅನ್ನೋ ಮಾತನ್ನು ನಮ್ಮ ಬಾಬು ಅವರು ಕೂಡ ತಿಳಿಸಿದ್ದಾರೆ.